ಪ್ರೀತಿಯ ಏಂಜಲ್ಸ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಪರಮಾತ್ಮ ಫಿಲಮ್ ಅಲ್ಲಿ ನಮ್ಮ ಅಪ್ಪು ಸರ್ ಥಂಡರ್ ಸೌಂಡ್ ಕೇಳಿಸ್ತಾರಲ್ಲ, ಅವ್ರಿಗೆ ಯಾರೋ ಕೊಮೊಡೋ ಡ್ರ್ಯಾಗನ್ಸ್ ನನ್ನ ಮೇಲೆ ಹಾರ್ಬಿಟ್ರೆ ಮಹಾರಾಜರು ನನ್ನನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಆರತಿ ತಟ್ಟೆ ಇಟ್ಕೊಂಡು ಬಾಗ್ಲಲ್ಲಿ ಕಾಯ್ತಾ ಇದ್ದಾರೆ. ಬನ್ನಿ ಹೋಗೋರನ್ನ ಮಾತಾಡ್ಸೋಣ. ಸ್ಟ್ಯಾಂಪ್ ಹಾಕ್ಬಿಟ್ರು KGF ಅಲ್ಲಿ ಹಾಕ್ತಾರಲ್ಲ, ಹಂಗೆ ಎಲ್ಲಿಂದ ಬಂದೆ ಹೇಗ್ ಬಂದೆ ಎಲ್ಲ ಮೊದ್ಲಿಂದ ನೋಡ್ಕೊಂಡು ಬನ್ನಿ. ಪ್ರೀತಿಯ ಏಂಜಲ್ಸ್ ಶುಭೋದಯ ಎಲ್ಲರಿಗೂ. ಈಗ ಇಲ್ಲಿ ಸಮಯ ಬಂದು 9 ಗಂಟೆ ಆಗಿದೆ. ನಮ್ಮೂರಲ್ಲಿ ಇವಾಗ ಸಮಯ ಬಂದು ನಮ್ಮ ದೇಶದಲ್ಲಿ 9 -1 8 -7 6:30 ಅಲ್ಲ 7:15 ಇವಾಗ ಅಲ್ಲಿ ಟೈಮು. ಇವಾಗ ಇನ್ನ ಬೆಳಗಾಗ್ತಾ ಇರೋದು ನೋಡ್ತಾ ಇರ್ತೀರಾ. ನಾನಾಗಲೇ ಬೆಳಗಾಗೋದು ನೋಡಿ ಬಿಸಿಲಲ್ಲಿ ಬೇಯ್ತಾ ಇದ್ದೀನಿ. ಇವತ್ತು ಏನೇನು ಮಾಡ್ತೀನಿ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದೀರಾ. ಅದನ್ನೆಲ್ಲಾನು ಖುಷಿಯಾಗಿ ದಿಲ್ ದಾರಾಗಿ ಎಂಜಾಯ್ ಮಾಡ್ಕೋತಾ ಮಾಡೋಣ. ಬನ್ರಿ, ಅಣ್ಣ ಕೆಳಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ, ಕಾಯಿಸ್ಬಾರ್ದು ಬನ್ರಿ. ಪ್ಯಾಕ್ ಮಾಡಿದ್ದಿದ್ದೆ ಕಮ್ಮಿ ಡ್ರೆಸ್ಸಾ, ಅದರಲ್ಲಿ ಒಂದಷ್ಟು ಒಳ್ಳೊಳ್ಳೆ ಜಾಗಕ್ಕೆ ಇಂಥ ಜಾಗಕ್ಕೆ ಅಂತ ಈ ಥರದ್ದು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಿದ್ದೀನಾ? ಬ್ಲಿಂಕ್ ಆಗ್ತಿದೆ, ಅದು ಕ್ಯಾಮ್ರಾ ಎಫೆಕ್ಟು. ತೆಗೆನುಂಗನ್ ಜಲಪಾತಕ್ಕೆ ಬಂದಿದ್ದೀನಿ ನಾನಿವಾಗ. ಎಂಟ್ರಿ ಟಿಕೆಟ್ 30,000 ರೂಪಾಯಿ. ಬನ್ರಿ, ಈ ಜಲಪಾತದಲ್ಲಿ ಈಜಾಡ್ತೀನ ಇಲ್ವಾ ಗೊತ್ತಿಲ್ಲ, ನಾನೇನು ಡಿಸೈಡ್ ಆಗಿಲ್ಲ. ನೋ ಥ್ಯಾಂಕ್ ಯು. ತೆಗೆನುಂಗನ್ ವಾಟರ್ ಫಾಲ್ಸ್ಗೆ ಬನ್ರಿ. ಬರ್ತಾ ದಾರಿ ಮಾತ್ರ ಸೂಪರ್ ಆಗಿತ್ತು. ಬಾಲಿ ಸಿಟಿಯಲ್ಲೆಲ್ಲ ನಾನು ಅಂದರೆ ಬೆಟ್ಟಗಳ ಪಕ್ಕ ಓಡಾಡಿ ಸಾಕಾಗಿ ಒಳ್ಳೆ ಲ್ಯಾಂಡ್ಸ್ಕೇಪ್ಗಳು, ಭತ್ತದ ಗದ್ದೆಗಳು ಸಖತ್ತಾಗಿತ್ತು. ಸೊ ಟಿಕೆಟ್ ಚೆಕಿಂಗ್ ಕೌಂಟ್ರ್ ಬಂದೆ. ಮೈ ಹ್ಯಾಂಡ್ ಏನ್ರಿ ಹಿಂಗೆ ಸ್ಟ್ಯಾಂಪ್ ಹಾಕ್ಬಿಟ್ರು KGF ಅಲ್ಲಿ ಹಾಕ್ತಾರಲ್ಲ, ಹಂಗೆ ಎಂಟರ್ ಆಗಿದ ತಕ್ಷಣನೇ ಶಾಪಿಂಗು. ಆದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಶಾಪಿಂಗ್ ಅಂತಾನೆ ಸಾಗದಾಗಿರೋ ಜಾಗ ಕರ್ಕೊಂಡು ಹೋಗ್ತೀನಿ. ಉಬ್ಬುದಲ್ಲಿ ಎಲ್ಲಿ ಶಾಪಿಂಗ್ ಮಾಡ್ಬೇಕೋ ಆ ಜಾಗ ಕರ್ಕೊಂಡು ಹೋಗ್ತೀನಿ. ಇಲ್ಲೋ ಮಾಡೋಂಗಿದ್ರೆ ಮಾಡ್ಬೋದು. ಮಕ್ಳಿಗೆ, ದೊಡ್ಡವ್ರಿಗೆ, ಗಂಡಸರಿಗೆ, ಹೆಂಗಸರಿಗೆ, ಅಜ್ಜಿ ತಾತನ್ಗೆ ಎಲ್ಲರಿಗೂ ಈ ತರ ಸಖತ್ತಾಗಿರೋ ಬಟ್ಟೆಗಳು ಸಿಗ್ತವೆ ಇಲ್ಲಿ. ಏನಿಲ್ಲ ಅಂದ್ರೆ ಇವೆಲ್ಲ ಒಂದು 4-5 ಲಕ್ಷದ ಮೇಲೆ. ವಾಟರ್ ಫಾಲ್ಸ್ ಒಂದು ಕೇಳಿಸ್ತಿದೆ. 30,000 ಎಂಟ್ರಿ ಫೀಸ್ ಕೊಟ್ಟ ಮೇಲೆ ನಮಗೆ ಫಸ್ಟ್ ಲೆವೆಲಲ್ಲಿ ಸಿಗುತ್ತೆ. ಮೊದಲನೇ ವ್ಯೂ ಪಾಯಿಂಟು ಟೆಗೆನುಂಗನ್ ಜಲಪಾತದ ವ್ಯೂ ಪಾಯಿಂಟ್ ನೋಡೋಣ ಬನ್ರಿ. ನನಗೆ ಗೊತ್ತು ನನ್ನ ವಾಯ್ಸ್ ಇನ್ನೂ ಕರ್ಕಶವಾಗಿದೆ ಅಂತ, ದಯವಿಟ್ಟು ಮೈ ಗಾಡ್. ಈ ಟೆಗೆನುಂಗನ್ ವಾಟರ್ ಫಾಲ್ಸ್ನ ಈ ವ್ಯೂ ಪಾಯಿಂಟಿಂದ ನೋಡೋಣ. ಏನಂದ್ರೆ ವಾಟರ್ ಫಾಲ್ಸ್ಗೆ ಅಲ್ಲಲ್ಲೇ ರೆಸ್ಟೋರೆಂಟ್ಗಳು ಮಾಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವೆಲ್ಲ ಎಲ್ಲ ಸೇರಿನೇ 30,000 ಇಸ್ಕೊಂಡಿದ್ದಾರೆ ಅನ್ಸುತ್ತೆ. ಇದ್ರೊಳಗಡೆನು ಓ ಮೈ ಗಾಡ್, ಹೆಂಗ್ ಕುತ್ಕೊಳ್ಳೋದು ಇದ್ರಲ್ಲಿ? ಚಕ್ಲು ಬಕ್ಲು ಹಾಕೊಂಡು ಕುತ್ಕೋಬೇಕಷ್ಟೇ. ಸರ್ಕಸ್ ಮಹಾಲಕ್ಷ್ಮಿ ಯೇ ಫಾಲ್ಸ್ ಇಲ್ಲಿಂದನೂ ಸಗದ ಕಾಣ್ತಿದೆ.
ಸ್ಟಾರ್ಟಿಂಗ್ ಬಂದ ತಕ್ಷಣನೇ ವಾಟರ್ ಫಾಲ್ಸ್ಗೆ ಏನೇನೆಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ, ವ್ಯೂ ಪಾಯಿಂಟ್ಗಳಾಗ್ಲಿ, ಈ ತರ ಬರ್ಡ್ ನೆಸ್ಟು, ಬರ್ಡ್ ಕೇಜು, ಸೊ ಅವೆಲ್ಲಾನು ಎಲ್ಲೆಲ್ಲಿದೆ ಅಂತ ನಂಬರ್ ಸಮೇತ ಕೊಟ್ಬಿಟ್ಟಿದ್ದಾರೆ. ಈಗ ಮುಂದೆ ಏನಿದೆ ಹುಡುಕ್ಬೇಕು. ಮತ್ತೆ ನೋಡ್ತಾ ಇದೀನಿ ಸುತ್ತಮುತ್ತ ರೆಸ್ಟೋರೆಂಟ್, ಹೋಟೆಲ್ಸ್ ಎಲ್ಲ ಅಟ್ಯಾಚ್ ಮಾಡ್ಬಿಟ್ಟಿದ್ದಾರೆ ವಿತ್ ಇನ್ಫಿನಿಟಿ ಪೂಲ್ ಇರೋವು. ಮೇಲ್ಗಡೆ ಒಂದು, ಕೆಳಗಡೆ ಒಂದು. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ರೀ. ಏನಂದ್ರೆ ಬೇಗ ಬಂದಿರೋದ್ರಿಂದ ಜನಗಳಿಗೆ ತುಂಬಾ ಕಡಿಮೆ ಅಂದ್ರೆ ಕಡಿಮೆ ನೋಡಿ. ನೋಡ್ರಿ ಅಲ್ಲಲ್ಲೇ ಹಿಂಗೆ ಬರ್ಡ್ದು ನೆಕ್ಸ್ಟು ಅದೊಂದು ಕೇಜು, ಇನ್ನು ಕೆಳಗಡೆ ಏನೇನಿದೆಯೋ ಗೊತ್ತಿಲ್ಲ. ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಈಗ ಕೂತ್ಕೊಂಡಿರೋದಕ್ಕೆ ಏನೂ ಆಗ್ತಿಲ್ಲ. 11 ಗಂಟೆ ಮೇಲೆ ನಾನು ಏನಾದರೂ ಇಲ್ಲಿ ಕೂತಿದ್ರೆ ತಳ ಸೀದೋಗಿರೋದು. ಕೆಳಗಡೆ ಫಾಲ್ಸ್ ಇಳಿತಾ ಇಳಿತಾ ಒಂದು ದೇವಸ್ಥಾನ ಇದೆ. ಅಲ್ಲಿ ಮೇಲೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಬ್ರಿಡ್ಜ್ ಇದೆ, ವಾಕಿಂಗ್ ಬ್ರಿಡ್ಜ್. ಅದಂತೂ ಸಖತ್ತಾಗಿದೆ. ಅದಕ್ಕೆಲ್ಲ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೆ. ಅದಕ್ಕೆ ಮತ್ತೆ ಇನ್ನೊಂದು ಬೆಟ್ಟ ಬೇರೆ ಹತ್ತಬೇಕು. ಶವರು, ಚೇಂಜಿಂಗ್ ರೂಮ್ ಫೆಸಿಲಿಟೀಸ್ ಎಲ್ಲ ಇದೆ ರೀ ಫಾಲ್ಸ್ ಹತ್ರ. ನೈಸ್. ಬರ್ಡ್ಸ್ಗಳು ಹನಿಮೂನ್ಗೆ ಅಂತ ಬಂದಿರೋರು ಆ ಲವ್ ಸೈನ್ ಮೇಲೆ ನಿಂತ್ಕೊಂಡು ಫೋಟೋಗಳು ತೆಗೆಸ್ಕೊತಾನೆ ಇದ್ದಾರೆ. ನಾನ್ ಸ್ಟಾಪ್ ಕ್ಯೂಗಳು ಬೇರೆ ನಿಂತಿದ್ದಾರೆ. ತಗ್ಸ್ಕೊಳ್ಳಿ ಚೆನ್ನಾಗಿ ತಗ್ಸ್ಕೊಳ್ಳಿ. ನಾನು ಇವಾಗ ವಾಟರ್ ಫಾಲ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲೊಂದು ಡೇ ಕ್ಲಬ್ ಕೂಡ ಇದೆ. ಬಾಲಿಲಿ ಸಿಕ್ಕಾಪಟ್ಟೆ ಬೀಚ್ ಕ್ಲಬ್ಬು, ಜಂಗಲ್ ಕ್ಲಬ್ಬು, ಡೇ ಕ್ಲಬ್ಗಳು ಇದೆ. ಡೇ ಕ್ಲಬ್ ಅಂದರೆ ಹೋಗೋದು ಎಂಟ್ರಿ ಫೀಸ್ ಒಂದೊಂದ್ರಲ್ಲಿ ಇರುತ್ತೆ, ಒಂದೊಂದ್ರಲ್ಲಿ ಎಂಟ್ರಿ ಫೀಸ್ ಇರಲ್ಲ. ಅದಕ್ಕೆ ಏನಾದರೂ ಕಾಂಪ್ಲಿಮೆಂಟ್ರಿ ಡ್ರಿಂಕ್ಸೋ ತಿನ್ನೋಕೋ ಅಥವಾ ಸನ್ ಬೆಡ್ ಆ ಥರ ವ್ಯೂಸ್ ಕೊಡ್ತಾರೆ. ಮತ್ತು ಸ್ವಿಮ್ಮಿಂಗ್ ಪೂಲ್ ಆಕ್ಸೆಸ್ ಇರುತ್ತೆ. ಇಲ್ಲ ಎಂಟ್ರಿ ಫೀಸ್ ಇಲ್ಲ ಅಂದರೆ ಮಿನಿಮಮ್ ಇಷ್ಟು ಬಿಲ್ ಮಾಡಬೇಕು ಅಲ್ಲಿ ತೊಗೊಂಡು ಅಂತಿರುತ್ತೆ. ಈ ಥರ ಡೇ ಕ್ಲಬ್ಗಳು ವರ್ಕ್ ಆಗುತ್ತೆ. ಇಲ್ಲೆಲ್ಲ ಅಲ್ಲಲ್ಲೇ ಪೈಪ್ಗಳಲ್ಲಿ ಏನು ನೀರು ಬರ್ತಿದೆಯಲ್ಲ ಅದೆಲ್ಲ ನ್ಯಾಚುರಲ್ ಆಗಿ ಬರ್ತಿರೋ ಸ್ಪ್ರಿಂಗ್ ವಾಟರ್ ನೀರುಗಳೇ. ಉಡಾನ ಏನಿದು? ರಾಣಿ ಒಂಡ್ರಗಪ್ಪೆ ಕೊಮೊಡೋನಾ ಏನ್ರಿ ಇದು? ಯಪ್ಪ ಚಿಕ್ಕ ಬೇಬಿ ಮರಿ. ಇಲ್ಲೇನಾದರೂ ಅವ್ರ ಅಮ್ಮಗಿಮ್ಮ ಇದ್ದು ಕೊಮೊಡೋ ಡ್ರ್ಯಾಗನ್ಸ್ ನನ್ನ ಮೇಲೆ ಹಾರ್ಬಿಟ್ರೆ. ಬಾಲಿಯಲ್ಲಿ ಸಿಕ್ಕಾಪಟ್ಟೆ ಜಲಪಾತಗಳಿದ್ದಾವೆ. ಅದರಲ್ಲಿ ಇದು ಒಂದು ಸಿಕ್ಕಾಪಟ್ಟೆ ಫೇಮಸ್ ಜಲಪಾತ. ಬ್ಯಾಂಬೂ ಬ್ರಿಡ್ಜ್ ಮೇಲೆ ಹೋಗೋಣ. ನೋಡ್ರಿ ಹೆಂಗಿದೆ ಈ ಜಲಪಾತ. ಇದಲ್ಲ ಯಾ ಶೋರ್ ಅವ್ರ ಫೋಟೋ ಅಂತೆ ಪಾಪ ತಕ್ಕೊಡೋಣ. ನೀರು ತಂಡಿ ಅಂತನೋ ಅಥವಾ ಯಾರಾದರೂ ಬ್ಯಾನ್ ಗೀನ್ ಮಾಡಿದಾರೋ ಏನೋ ಗೊತ್ತಿಲ್ಲ. ಯಾರೂ ನೀರೊಳಗಡೆ ಇಳಿದಿಲ್ಲ. ಎಲ್ಲ ಬರೀ ಕಾಲೊಂದು ತೊಳ್ಕೊಂಡು ಬರ್ತಾವ್ರೆ. ಓಹೋ ಮೈ ಗಾಡ್. ನೀರಿದು ಸಿಡಿತಾ ಇದೆ. ವೆಲ್ಕಮ್ ಟು ಟೆಗೆನುಂಗನ್ ಜಲಪಾತ.
ಅವರಿಬ್ಬರೇ ಇಳಿದಿರೋದು ವಾಟರ್ ಫಾಲ್ಸ್ಗೆ ಸದ್ಯಕ್ಕೆ. ಫಾರಿನರ್ಸ್ಗೆ ಎಷ್ಟೇ ಆಗಲಿ ಧೈರ್ಯ ಜಾಸ್ತಿನಪ್ಪ, ಬಂಡ್ ಧೈರ್ಯಗಳು ಅವ್ರಿಗೆ. ಪಾದಗಳನ್ನು ತೊಳೆದುಕೊಳ್ಳೋಣ. ಓಹೋ ಜಾರ್ತಾಯ್ತಪ್ಪೋ, ಒನ್ಸು ಸಾರಿ. ಈ ಟೆಗೆನುಂಗನ್ ಜಲಪಾತ ನೋಡಿದ್ದಾಯ್ತು, ಬನ್ರಿ ಮತ್ತೆ ಮುಂದಿನ ಜಾಗಕ್ಕೆ ಹೋಗೋಣ. ಸೊ ಎರಡನೇ ಜಾಗ ಉಬುದ್ನ ಸೆಂಟ್ರಲ್ ಅಲ್ಲಿರೋ, ಇಲ್ಲಿ ರಾಜರು ವಾಸವಾಗಿರುವ ಅರಮನೆ. ಮತ್ತೆ ಈಗ ನಾನಿದ್ದೀನಿ ಉಬುದ್ನ ಆರ್ಟ್ ಮಾರ್ಕೆಟ್. ಸೊ ಈ ಆರ್ಟ್ ಮಾರ್ಕೆಟ್ ಅಲ್ಲಿ ಬಾಲಿಯ ವಿಶೇಷವಾದ ಅವರ ರೀತಿಯ ಒಂದಷ್ಟು ಮರದಲ್ಲಿ ಮಾಡಿರೋ ಗೊಂಬೆಗಳು, ಪ್ರಾಣಿಗಳು, ಮತ್ತು ಬಟ್ಲಂತೆ ಏನೇನೋ ವಿಚಿತ್ರವಾದದ್ದು, ಆಮೇಲೆ ಬ್ಯಾಗ್ಸು, ಸೊ ಫೋಟೋಸು, ಆಮೇಲೆ ಹೆಣ್ಮಕ್ಳಿಗೆ ಬೇಕಾಗಿರೋ ಕ್ಯೂಟ್ ಬ್ಯಾಗ್ಸು, ಚಪ್ಪಲಿ, ಫ್ರಿಡ್ಜ್ ಮ್ಯಾಗ್ನೆಟ್ಟು, A to Z ಐಟಮ್ಸು ಸಾಕಾದಾಗಿ. ಅಂದರೆ ಇದೆಲ್ಲ ಇಲ್ಲಿನ ಲೋಕಲ್ ಸ್ಟೈಲಲ್ಲಿದೆ. ಕೆಲವೊಂದಂತೂ ನಾನು ನೋಡೇ ಇರಲಿಲ್ಲ, ಆ ಥರ ಎಲ್ಲ ಮರದಲ್ಲಿ ಕೆತ್ತಿ ಮಾಡಿರೋದು ಸೂಪರಾಗಿ ಮಾಡಿದ್ದಾರೆ. ಮಾರ್ಕೆಟು ಒಳಗಡೆ ಸ್ಟಾರ್ಟ್ ಆಗುತ್ತೆ, ಒಂದು ಕಂಪ್ಲೀಟ್ ಕಾಂಪ್ಲೆಕ್ಸ್ ಥರ ಇದೆ. ಮಳೆ ಬಿಸಿಲು ಗಾಳಿ ಏನಕ್ಕೂ ಎದುರುಕೊಳ್ಳಲ್ಲ ಅಂತ ಮಾರ್ಕೆಟು. ಜೊತೆಗೆ ಹೊರಗಡೆ ಚೂರು ಸ್ಪ್ರೆಡ್ ಆಗಿದೆ. ಸೊ ಬಟ್ಟೆಗಳಿಂದ ಹಿಡಿದು ಪ್ರತಿಯೊಂದು ಐಟಮ್ಸು, ಟ್ರೆಡಿಷ್ನಲ್ಲು, ಮಾಡ್ರನ್ನು, ಅಲ್ಟ್ರಾ ಮಾಡ್ರನ್ನು, ಸಣ್ಣ ಮಕ್ಕಳಿಗೆ, ದೊಡ್ಡವ್ರಿಗೆ, ಆಂಟಿ ಅಂಕಲ್ಗಳಿಗೆ, ಹೆಣ್ಮಕ್ಳಿಗೆ. ವಿಯೆಟ್ನಾಂ ಹ್ಯಾಟ್ನು ಕೂಡ ನಾನು ಇಲ್ಲಿ ನೋಡಿದೆ ರೀ, ಅಥವಾ ಇದು ಇವ್ರದ್ದೇನಾ ಹ್ಯಾಟು ಗೊತ್ತಿಲ್ಲ. ಇಲ್ಲಿ ನೋಡಿ, ಈ ಹ್ಯಾಟ್ನ ನಾನು ವಿಯೆಟ್ನಾಮಲ್ಲಿ ಕೂಡ ನೋಡಿದ್ದೆ. ಕೆಲವೊಬ್ರು ಐಟಮ್ಸ್ನ ಮುಟ್ಟೋದಕ್ಕೆ ಬಿಡ್ತಾ ಇಲ್ಲ, ನೋ ಅಂತಿದ್ದಾರೆ. ಮೇ ಬಿ ಅವರು ತಗೊಳ್ಳಲ್ಲ ನಾವು ಅಂತ ಅವ್ರಿಗೆ ಗೊತ್ತೇನೋ, ಅದಕ್ಕೆ. ಥಂಡರ್ ಸೌಂಡ್. ಈ ಪರಮಾತ್ಮ ಫಿಲಮ್ ಅಲ್ಲಿ ನಮ್ಮ ಅಪ್ಪು ಸರ್ ಥಂಡರ್ ಸೌಂಡ್ ಕೇಳಿಸ್ತಾರಲ್ಲ, ಅವ್ರಿಗೆ ಯಾರೋ ನೇಪಾಳಲ್ಲಿ ಕೊಡ್ತಾರೆ ನೋಡ್ರಿ, ಅದು ಮಾರ್ತಾ ಇದ್ದಾರೆ ಇವರು. ವಾವ್, ನೈಸ್, ಚೆನ್ನಾಗಿದೆ ಇದು. ನೈಸ್ ಸಿಸ್ಟರ್, 50,000 ರೂಪಾಯಿ ಅಂತೆ ಅದು. ಸೊ ನಾನೊಂದು 80,000 ರೂಪಾಯಿ ಕೊಟ್ಬಿಟ್ಟು ಒಂದು ಟಾಪ್ ತಗೊಂಡಿದ್ದೀನಿ. ಅದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡಿವ್ರಂತೆ, ನಾನು ಹಾಕಿ ಹೇಳ್ತೀನಿ ನಿಮಗೆ, ಇದನ್ನೇ ನಾನು ಬಾಲಿಯಲ್ಲಿ ತಗೊಂಡಿದ್ದು ಅಂತ. ಸರ್ಪ್ರೈಸ್ ನಿಮ್ಗೆ ಇವಾಗ. ಈ ಮುಖವಾಡಗಳು ಏನೇನಿದಾವೆ ಗೊತ್ತಾ, ಬುದ್ಧ ಆಗಲಿ, ಮತ್ತು ಇದೆಲ್ಲ ರಾಕ್ಷಸರು ಮುಖದ ಥರ ಇದೆ. ನಮ್ಮ ಕಡೆ ದೃಷ್ಟಿಗೊಂಬೆಗೆ ಯೂಸ್ ಮಾಡ್ತಾರಲ್ಲ ಆ ಥರ. ಅದರಲ್ಲಿ ಗಣೇಶನ್ ಮಾಡಿದ್ದಾರೆ, ಸುಬ್ರಹ್ಮಣ್ಯನ್ ಮಾಡಿದ್ದಾರೆ, ವೆರೈಟಿ. ನಮ್ಮ ದೇಶ ಬಿಟ್ಟು ನಾನು ಬೇರೆ ಫಾರಿನ್ ದೇಶದಲ್ಲಿ ಹಿಂದೂ ಗೊಂಬೆಗಳು, ಹಿಂದೂ ಮುಖವಾಡಗಳು ಇವನ್ನೆಲ್ಲ ನೋಡ್ತಿರೋದೇ ಫಸ್ಟ್ ಟೈಮು. ನನಗೇನೋ ಒಂಥರ ವಿಚಿತ್ರ ಅನಿಸ್ತಿದೆ. ಈ ಥರದ್ದೆಲ್ಲ ನಾವು ಇಮ್ಯಾಜಿನೇ ಮಾಡಿರಲಿಲ್ವಲ್ಲ, ಈ ಥರನೂ ಬರುತ್ತಾ ಅಂತೆಲ್ಲ ಅನಿಸ್ತಿದೆ ನನಗೆ. ಒಂದು ಫ್ಲೋರ್ ಪೂರ್ತಿ, ಮೇಲ್ಗಡೆ ಫ್ಲೋರ್ ಪೂರ್ತಿ ಬಟ್ಟೆಗಳಿಗೆ ಇದೆ, ಕೆಳಗಡೆ ಫ್ಲೋರಲ್ಲೆಲ್ಲ ಸಾವೆನಿರ್ಸು, ಗಿಫ್ಟ್ ಐಟಮ್ಸು, ಶೋಕೇಸ್ ಐಟಮ್ಸ್ಗಳಿದ್ದಾವೆ. ಚಪ್ಪಲಿ ಥರ, ಬಟ್ ನೋಡ್ರಿ ಚಪ್ಪಲಿ ಬಾಲಿ ಅಂತ ಹಾಕ್ಸೋರೆ. ಇದು ಬರೀ ಗೊಂಬೆ ಚಪ್ಪಲಿ ಆಯಿತಾ. ರಿಯಲ್ ಚಪ್ಪಲಿ ತೊಗೊಳಕ್ಕೆ ಹೋಗಿದೆ, ನನ್ನ ಚಪ್ಪಲಿ ತೊಗೊಳಕ್ಕೆ ಹೋದಾಗಲೂ ಹೋಗಿದೆ. ರಿಯಲ್ ಚಪ್ಪಲಿನೂ ಐ ಲವ್ ಬಾಲಿ ಅಂತ ಚಪ್ಪಲಿ ಹಾಕ್ಸೋರೆ. ಎಲ್ಲ ಹಾಕ್ಸ್ಬಾರ್ದು ಅಲ್ವಾ ಊರಿನೆಲ್ಲ ಚಪ್ಪಲಿಲಿ. ಇವ್ರ ನಂಬಿಕೆ. ನಮ್ಮದೆಲ್ಲ ಸ್ವಲ್ಪ ತುಂಬ ಆರ್ಥೋಡಕ್ಸು ಅಂಥವನ್ನೆಲ್ಲ ನಂಬ್ತೀವಿ. ನಮ್ಮ ಫ್ಲ್ಯಾಗ್ನ, ನಮ್ಮ ಚಪ್ಪಲಿಗಳಲ್ಲೆಲ್ಲ ನಾವು ಹಾಕೊಂಡು ಓಡಾಡಲ್ಲ. ಇವರೆಲ್ಲ ಬಂದರೆ ನಮ್ಮ ಮೈಸೂರು ಪ್ಯಾಲೇಸ್ನ ನೋಡ್ತಾರೆ. ನಾವು ಈ ದೇಶದ ಅರಮನೆನ ನೋಡೋಣ ಬನ್ರಿ. ನಾವೀಗ ಬಂದಿದ್ದೀವಿ
ಪಾಲಿಯ ಉಬ್ಬುದಲ್ಲಿರುವ ಮಹಾರಾಜರ ಅರಮನೆ ಒಳಗಡೆ ಮಹಾರಾಜರು ನನ್ನನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಆರತಿ ತಟ್ಟೆ ಇಟ್ಕೊಂಡು ಬಾಗ್ಲಲ್ಲಿ ಕಾಯ್ತಾ ಇದ್ದಾರೆ. ಬನ್ನಿ ಹೋಗೋರನ್ನ ಮಾತಾಡ್ಸೋಣ. ಕಾಂಪ್ಲೆಕ್ಸು ಏನು ನೋಡ್ತಾ ಇದ್ದೀರಾ ಸುತ್ತಮುತ್ತ ಎಲ್ಲ ಕಡೆನೂ ಡೋಂಟ್ ಸ್ಟೆಪ್ ಆನ್, ನೋ ಎಂಟ್ರೆನ್ಸ್, ನಥಿಂಗ್ ಎಲ್ಲ ಹಿಂಗೇನಿದೆ ವಾಕಬಲ್ ಡಿಸ್ಟೆನ್ಸ್ ಇದರಲ್ಲಷ್ಟೇ ಓಡಾಡಬೇಕು. ಬಟ್ ಅವರು ಉತ್ಸವಕ್ಕೆ ಯೂಸ್ ಮಾಡೋ ಐಟಮ್ಸು, ಸ್ಪೆಷಲ್ ಪೂಜೆಗಳಿಗೆ ಯೂಸ್ ಮಾಡೋ ಅಂಥವು ಎಲ್ಲನೂ ಒಂದೊಂದು ಕಡೆ ಇಟ್ಬಿಟ್ಟಿದ್ದಾರೆ. ಆ್ಯಂಡ್ ಈ ರಾಜಮನೆತನ ಈಗಲೂ ಕೂಡ ಅಸ್ತಿತ್ವದಲ್ಲಿದೆ. ಸೊ ಇನ್ನೂ ವಾಸ ಮಾಡ್ತಾ ಇದ್ದಾರೆ ಈ ಅರಮನೆಯಲ್ಲಿ. ಹೇಗೆ ಕಾಣ್ತಾ ಇದ್ದೀನಿ ಏಂಜಲ್ಸ್? ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ. ಟಾಟಾ